ಲಾಲ್ಬಾಗ್ಗೆ ಹಾನಿಯಾಗುವಂತಹ ಯಾವುದೇ ಕಾಮಗಾರಿಗಳನ್ನು ಮಾಡಬಾರ್ದು ಅಂತೇಳಿ ಪರಿಸರವಾದಿಗಳು ವಿರೋಧ ಮಾಡ್ತಾಯಿದ್ದಾರೆ. ಇದರ ಮಧ್ಯದಲ್ಲಿ ಟನಲ್ ಜೊತೆಗೆ ಬೃಹತ್ ಶಾಫ್ಟ್ ನಿರ್ಮಾಣ ಮಾಡಲಿಕ್ಕೆ ಜಾಗ ಗುರುತು ಮಾಡಿರುವಂಥದ್ದು. ಲಾಲ್ಬಾಗ್ನ ಒಳಗಡೆ ಸಿದ್ದಾಪುರ ಗೇಟ್ನ ಒಳಗಡೆ ಬರ್ತಕ್ಕಂಥ ಈ ಜಾಗದಲ್ಲಿ ಈಗಾಗಲೇ ಟೇಪ್ ಹಾಕಿ ಜಾಗವನ್ನು ಗುರುತು ಮಾಡಿರೋದು ಗಮನಿಸ್ತಾ ಹೋಗ್ತಾ ಇದ್ದಾರೆ. 2 ಎಕರೆ ಜಾಗದಲ್ಲಿ ಶಾಫ್ಟ್ ನಿರ್ಮಾಣ ಮಾಡಬೇಕು ಅಂತೇಳಿ DPRನಲ್ಲೇ ಇದೆ ಅಂತ ಹೇಳಲಾಗ್ತಾಯಿದೆ. ಅದನ್ನು ಬಹಿರಂಗಪಡಿಸಿಲ್ಲ ಎನ್ನುವಂಥ ಆರೋಪ ಕೂಡ ಕೇಳಿಬಂದಿರುವಂಥದ್ದು. ಈ ರೀತಿ ಲಾಲ್ಬಾಗ್ಗೆ ಹಾನಿ ಆಗುವಂಥ ಕಾಮಗಾರಿಗಳನ್ನು ಮಾಡಬಾರ್ದು ಅಂದರೂ ಕೂಡ ಇವರು ಈಗಾಗಲೇ ಟೇಪನ್ನು ಮಾಡಿ ಈ ಶಾಫ್ಟ್ ನಿರ್ಮಾಣ ಮಾಡಲಿಕ್ಕೆ 2 ಎಕರೆ ಜಾಗದಲ್ಲಿ ಈ ಶಾಫ್ಟನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಮುಂದಾಗಿರುವಂಥದ್ದು ಗಮನಿಸ್ಬೋದಾಗಿದೆ. ನನ್ನ ಬಲಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ. ಹಾಗೆಯೇ ಗುರುತು ಮಾಡಿರುವಂಥ ಜಾಗ, ಈ ಜಾಗ ಏನಿದೆ ಈ ಜಾಗದ ಪಕ್ಕದಲ್ಲೇ ಮುಖ್ಯ ರಸ್ತೆ ಬರುವಂಥದ್ದು. ಸಿದ್ದಾಪುರ ಗೇಟ್ನ ಮುಖ್ಯ ರಸ್ತೆ ಗಮನಿಸ್ಬೋದಾಗಿದೆ. ಅಲ್ಲೆಲ್ಲ ನಿಮಗೆ ಮನೆಗಳನ್ನ ಕಾಣ್ತಾ ಹೋಗ್ತಾ ಇದೆ. ಮನೆಗಳ ಜೊತೆಗೆ ಇನ್ನೂ ನನ್ನ ಬಲಭಾಗಕ್ಕೆ ತೋರಿಸ್ತೀನಿ ವೆಹಿಕಲ್ ಮೂವ್ಮೆಂಟ್ ಇರ್ತಕ್ಕಂಥ ಅದೇನು ನೋಡ್ತಾ ಇದ್ದೀರಾ ಅದು ಸಿದ್ದಾಪುರ ಗೇಟು. ಆ ಸಿದ್ದಾಪುರ ಗೇಟ್ ಪಕ್ಕದಲ್ಲೇ ಇಲ್ಲಿ ಶಾಫ್ಟ್ ನಿರ್ಮಾಣ ಮಾಡಬೇಕು ಅಂತೇಳಿ ಹೊರಟಿರುವಂಥದ್ದು. ಇದು ಹಾನಿಯಾಗುತ್ತೆ, ಸಮಸ್ಯೆ ಆಗುತ್ತೆ, ಬೇಡ ಅಂತೇಳಿ ಸರ್ಕಾರ ರಚನೆ ಮಾಡಿರುವಂಥ ತಜ್ಞರು ಕೂಡ ತಿಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆದರೂ ಕೂಡ ಇವರು ಇಲ್ಲಿ 2 ಎಕರೆ ಜಾಗದಲ್ಲಿ ಈ ರೀತಿ ಶಾಫ್ಟ್ ನಿರ್ಮಾಣ ಮಾಡಲಿಕ್ಕೆ ಕೊಡ್ತಾ ಇರುವಂಥದ್ದು. ಒಟ್ಟು 6ರಿಂದ 6.5 ಎಕರೆ ಟನಲ್ ನಿರ್ಮಾಣ ಮಾಡಲಿಕ್ಕೆ ಲಾಲ್ಬಾಗ್ನಲ್ಲಿ ಬಳಸ್ಕೊಳ್ತಾರೆ. ಬಂಡೆ ಹೊಡೆಯೋದಷ್ಟೇ ಅಲ್ಲದೆ ಈ ಒಂದು ಮರಗಿಡಗಳು ಕೂಡ ಹಾನಿಯಾಗುತ್ತೆ. ನೋಡ್ಬೋದು ಇಲ್ಲಿರ್ತಕ್ಕಂಥ ಮರಗಳೇನಿದ್ದಾವೆ ಅವೆಲ್ಲವನ್ನೂ ಕೂಡ ಕಟ್ ಮಾಡಬೇಕಾಗತ್ತೆ ಶಾಫ್ಟ್ ನಿರ್ಮಾಣ ಮಾಡ್ತೀವಿ ಅಂತಂದರೆ. ಆ ನಿಟ್ಟಿನಲ್ಲಿ ಇಲ್ಲಿ ಎಚ್ಚೆತ್ಕೊಳ್ಬೇಕಾಗತ್ತೆ. ಎಚ್ಚೆತ್ಕೊಂಡು ಪರಿಸರವಾದಿಗಳು ಏನು ವಿರೋಧ ಮಾಡ್ತಾಯಿದ್ದಾರೆ ಆ ವಿರೋಧಕ್ಕೆ ಸಮ್ಮತಿ ಸೂಚಿಸಿ ಯಾವುದೇ ಕಾಮಗಾರಿಗಳನ್ನು ಮಾಡಬಾರ್ದು. ಆದರೆ ಇವರಿಲ್ಲಿ ಟೇಪನ್ನು ಈಗಾಗಲೇ ಸುತ್ತಿ ಟೇಪ್ ಹಾಕಿ ಜಾಗವನ್ನು ಗುರುತು ಮಾಡಿರುವಂಥದ್ದು ಬಹುತೇಕ ಕಾಮಗಾರಿ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ವಿರೋಧದ ಮಧ್ಯೆಯೂ ಕೂಡ ಟನಲ್ಲು ಮತ್ತು ಅದರ ಒಳಗಡೆ ಶಾಫ್ಟ್ ನಿರ್ಮಾಣ ಮಾಡ್ತೀವಿ ಅಂತೇಳಿ ಹೊರಟಿರೋ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವ ರೀತಿಯಾಗಿ ಪ್ರತಿರೋಧಗಳು ವ್ಯಕ್ತ ಆಗುತ್ತೆ, ವಿರೋಧಗಳು ವ್ಯಕ್ತ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಲೋಕೇಶ್ ಪಾಡಗದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.